ಹಲೋ ಫ್ರೆಂಡ್ಸ್, ನಮಸ್ಕಾರ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫಸ್ಟ್ ಟೆಸ್ಟ್ ಫೋರ್ತ್ ಡೇ ನಡೀತಾ ಇದೆ. ಈಗ ಇಂಗ್ಲೆಂಡ್ ಅವರು ಆಲ್ ಔಟ್ ಆಗಿದ್ದಾರೆ 420 ರನ್ಸ್ಗೆ. ಒಳ್ಳೆ ನಂಬರ್, 420 ಆಲ್ ಔಟ್ ಆಗಿದ್ದಾರೆ. ತುಂಬಾ ಕಷ್ಟಪಟ್ಟರು ಇಂಡಿಯಾ ಹೇಳ್ಬೇಕು ಅಂದ್ರೆ. ನಿನ್ನೆ ಸಂಜೆಯಿಂದ ಅವ್ರನ್ನ ಔಟ್ ಮಾಡಕ್ಕೆ ಓಲಿ ಪೋಪೋ ಲಾಲಿಪಾಪೋ ಏನ್ ನಿಂತ್ಕೊಂಡು 196 ರನ್ಸ್ ಹೊಡೆದಿರೋದು 278 ಬಾಲ್ಗೆ. ಈಗಲೂ ಕೂಡ ಯಾರು ಲಾಸ್ಟ್ ಬೌಲರ್ಸ್ ವಿಕೆಟ್ ತೆಗಿರಲಿಲ್ಲ ಅಂತಂದಿದ್ರೆ ಜಸ್ಪ್ರೀತ್ ಬುಮ್ರಾ ಇನ್ನು 200 ದಾಟ್ಸ್ಕೊಂಡು ಅವ್ರು ಒಟ್ಟಿನಲ್ಲಿ ಅವ್ರಿಗೆ ಎಷ್ಟು ಮ್ಯಾಕ್ಸಿಮಮ್ ಸಿಗುತ್ತೋ ಅಷ್ಟು ಟಾರ್ಗೆಟ್ ಕೊಡೋಕ್ಕೆ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದ್ರು. ಫಸ್ಟ್ ಇನ್ನಿಂಗ್ಸಲ್ಲಿ ಇಂಡಿಯಾಗೆ 190 ಲೀಡ್ ಸಿಕ್ಕಿದ್ರು ಕೂಡ ನಮ್ಮ ಇಂಡಿಯಾದ ಸ್ಪಿನ್ ಬೌಲಿಂಗ್ ಸೆಕೆಂಡ್ ಇನ್ನಿಂಗ್ಸಲ್ಲಿ ಅಷ್ಟು ಬೌಲಿಂಗ್ ಅವ್ರದ್ದು ವರ್ಕೇ ಆಗಲಿಲ್ಲ. ಅವರು ಏನು ಪ್ಲಾನ್ ಇಟ್ಕೊಂಡಿದ್ರು ಅದೇ ಪ್ಲಾನಲ್ಲೇ ಬೌಲಿಂಗ್ ಮಾಡ್ತಾ ಇದ್ರು. ಫಸ್ಟ್ ಇನ್ನಿಂಗ್ಸಲ್ಲಿ ಏನು ಪ್ಲಾನ್ ಇತ್ತು ಅದೇ ಪ್ಲಾನಿಂಗಲ್ಲೇ ಬೌಲಿಂಗ್ ಮಾಡ್ತಾ ಇದ್ರು. ಬಟ್ ಈ ಸಲ ಇಂಗ್ಲೆಂಡ್ ಅವರು ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ರು ಫಸ್ಟ್ ಇನ್ನಿಂಗ್ಸ್ಗಿಂತ ಬ್ಯಾಟಿಂಗ್ ಅಲ್ಲಿ. ಜೊತೆಗೆ ಬ್ಯಾಸ್ ಬಾಲ್ ಆಡಿದ್ರು ಅಂತಾನೆ ಹೇಳ್ಬೋದು. ತುಂಬಾ ಹೆವಿ ರನ್ ರೇಟ್ ಅಲ್ಲಿ ಹೊಡೆದಿದ್ದಾರೆ ಹೇಳ್ಬೇಕು ಅಂತಂದ್ರೆ ಈ ಸ್ಕೋರ್ ಅನ್ನ. ಹತ್ತತ್ರ 4.11 ಅಂದ್ರೆ ಈಗ ಬರ್ತಾ 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 ಡೌನ್ ಆಗಿದ್ದು. ಫಸ್ಟ್ ಸ್ಟಾರ್ಟಿಂಗ್ ಇಂದಾನೆ 5 ಮೇಲೆ ಇತ್ತು ರನ್ ರೇಟ್. ಬರ್ತಾ ಬರ್ತಾ ಈಗ ಅದು ಕೊನೆಗೆ ನಿಂತಿರೋದು 4.11. 102 ಓವರ್ಗೆ ಅವ್ರು ಹೊಡೆದಿರೋದು 420 ರನ್ಸ್. ಇದು ಹ್ಯೂಜ್ ಸ್ಕೋರು. ಇಂಡಿಯಾಗೆ ಟಾರ್ಗೆಟ್ ಸಿಕ್ಕಿರೋದು 231 ರನ್ಗಳು. 230 ರನ್ ಅವ್ರದ್ದು ಲೀಡ್ ಆಗಿದೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ. ಸೊ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಯಾವುದೇ ವಿದೇಶಿ ಟೀಮ್ಗಳು ಬಂದು ಇಷ್ಟು ಚೆನ್ನಾಗಿ ಆಡಿಲ್ಲ ಇಂಡಿಯಾ ನೆಲದಲ್ಲಿ. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಆಡಿದ್ರು, ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಆಡಕ್ಕಾಗ್ತಿಲ್ಲ. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ 150 ಪ್ಲಸ್ ಹೊಡೆದಿರೋದು 2012ರಲ್ಲಿ ಲಾಸ್ಟ್ ಇಂಗ್ಲೆಂಡ್ನ ಅಲೆಸ್ಟರ್ ಕುಕ್ಕೆ ಲಾಸ್ಟ್ ಹೊಡೆದಿದ್ದಂತೆ ಇಂಗ್ಲೆಂಡ್ ಕಡೆಯಿಂದಾನೆ. ಅದು ಬಿಟ್ಟರೆ ಯಾರು ಆಡಕ್ಕಾಗಿಲ್ಲ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಇಂಡಿಯಾದಲ್ಲಿ ಬ್ಯಾಟಿಂಗ್ ಆಡಕ್ಕಾಗ್ತಿಲ್ಲ. ಯಾಕಂದ್ರೆ ಇಂಡಿಯಾದವ್ರು ಇನ್ನೂ ಚೆನ್ನಾಗಿ ಬೌಲರ್ ಅವ್ರನ್ನ ಆಲ್ಔಟ್ ಮಾಡ್ಬಿಡ್ತಾ ಇದ್ರು ಬೌಲಿಂಗ್ ಮಾಡಿ. ಬಟ್ ಈ ಸಾರಿ ಇಂಗ್ಲೆಂಡ್ ಅವ್ರು ಏನೋ ಹಿಸ್ಟ್ರಿ ಮಾಡಬೇಕು ಅಂತಾನೆ ಬಂದಿದ್ದಾರೆ. ಬಟ್ ಅಷ್ಟು ಸುಲಭ ಅಲ್ಲ. ಸದ್ಯಕ್ಕೆ ನಮ್ಮ ಕಡೆ ಇದೆ ಮ್ಯಾಚ್. 230 ರನ್ಸ್ ಚೇಸಬಲ್ ಟಾರ್ಗೆಟ್. ಬಟ್ ಅವ್ರಿಗೂ ಕೂಡ ಅದು ಡಿಫೆಂಡಬಲ್ ಟಾರ್ಗೆಟ್. ಏನದು ಕಡಿಮೆ ಅಂತೂ ಅಲ್ಲ ಸ್ಕೋರ್ ಅವ್ರಿಗೆ. ಇಂಗ್ಲೆಂಡ್ ಅವ್ರಿಗೂ ಕೂಡ ಅದೊಂದು ಒಳ್ಳೆ ಸ್ಕೋರ್ನೇ. ಆದರೆ ಇಂಗ್ಲೆಂಡ್ ಬೌಲಿಂಗ್ ಲೈನಪ್ ನೋಡಿದ್ರೆ ನಮ್ಮ ಇಂಡಿಯಾ ಕಂಪೇರ್ ಮಾಡಿದ್ರೆ ಕಮ್ಮಿ ಇದ್ದಾರೆ, ವೀಕ್ ಇದ್ದಾರೆ ಸ್ವಲ್ಪ. ಈ ಸರಿ ಅವ್ರು ತಗೊಬಂದಿರೋ ಟೀಮ್, ಯಾಕಂದ್ರೆ ಯಾರೋ ಒಬ್ಬ ಸ್ಪಿನ್ನರ್ ಕೂಡ ಮಿಸ್ ಆಗಿದ್ರು, ಪಾಕಿಸ್ತಾನಿ ಮೂಲದವನಂತೆ. ಅವನಿಗೆ ವೀಸಾ ಸಿಕ್ಕಿರಲಿಲ್ಲ. ಸೊ ರೆಹಾನ್ ಅಹಮದ್ ಮತ್ತೆ ಇವರೆಲ್ಲ ಇದು ಜಾಕ್ ಲೀಚು ಈ ತರ ಬೌಲಿಂಗ್ ಮಾಡ್ತಾರೆ. ಜಾಕ್ ಲೀಚ್ಗೂ ಏನೋ ಸ್ವಲ್ಪ ಇಂಜುರಿ ಇದೆ ಕಾಲಲ್ಲಿ. ಮೈನ್ ಸ್ಪಿನ್ನರ್ ಅವರೆಲ್ಲ ಹಾರ್ಟ್ಲಿ ಡಿಬೆಟ್ ಮಾಡಿರೋರು. ಅವರು 34 ರನ್ ಹೊಡೆದಿರೋದು, ಜೊತೆಗೆ 52 ಬಾಲ್ಗೆ 34 ರನ್ ಪಾರ್ಟ್ನರ್ಶಿಪ್ ಕೊಟ್ಟಿರೋದು. ಆ ರೆಹಮಾನ್ ಅಹಮದ್ ಕೂಡ 53 ಬಾಲ್ಗೆ 28 ರನ್. ಬೆನ್ ಫೋಕ್ಸ್ 81 ಬಾಲ್ 31. ಏನು ಓಲಿ ಪೋಪ್ಗೆ ಸಕ್ಕತ್ತಾಗಿ ಪಾರ್ಟ್ನರ್ಶಿಪ್ ಕೊಟ್ಟರು ಅಂತ ಹೇಳ್ಬೋದು. ಬಂದಿದ್ದು ಟೇಲ್ ಎಂಡರ್ಸ್ ಈ ತರ. ಆಮೇಲೆ ಜೊತೆಗೆ ಅವ್ರು ಏನು ತುಂಬಾ ಸ್ಲೋ ಆಗಿ ಆಡ್ತಿಲ್ಲ, ಎದುರುಕೊಂಡು ಆಡ್ತಿಲ್ಲ, ಔಟ್ ಆಗ್ಬಿಡ್ತೀವಿ ಅಂತ ಬೈದಲ್ಲಂತೂ ಆಡ್ತಿರ್ಲಿಲ್ಲ. ಆರಾಮಾಗಿ ಹೊಡಿತಾ ಇದ್ರು, ಬೌಂಡ್ರಿಗಳು ಹೊಡಿತಾವ್ರೆ, ರನ್ ಹೊಡಿತಾವ್ರೆ. ಓವರ್ಗಂತೂ 4-5 ರನ್ ಆರಾಮಾಗಿ ಹೊಡಿತಾ ಇದ್ರು. ಬರೀ ಓಲಿ ಪಾಪ್ ಅಲ್ಲ, ಬರೀ ಬೌಲರ್ಸೇ ಹೊಡಿತಾ ಇದ್ರು ಅವ್ರ ಜೊತೆಗೆ ನಿಂತ್ಕೊಂಡು, ಸಪೋರ್ಟ್ ಆಗಿ ನಿಂತ್ಕೊಂಡು. ಆ ಹಾರ್ಟ್ಲಿನೇ ಹೊಡೆದ, ಚೆನ್ನಾಗಿ ಹೊಡೆದ ಹೇಳ್ಬೇಕು ಅಂತಂದ್ರೆ. ಬೌಂಡ್ರೀಸ್ಗಳನ್ನೆಲ್ಲ ಸ್ವೀಪ್ ಮಾಡೋದು, ರಿವರ್ಸ್ ಸ್ವೀಪು, ರೆಗ್ಯುಲರ್ ಸ್ವೀಪ್ ಎಲ್ಲ ಚೆಚ್ ಬೀಸಾಕ್ಬಿಟ್ರು ಅಂತ ಹೇಳ್ಬೋದು. ಆಮೇಲೆ ನಮ್ಮ ಇಂಡಿಯನ್ ಬೌಲಿಂಗ್ ಅಷ್ಟು ಸ್ಪಿನ್ನಿಂಗ್ ಇವತ್ತು ಅಷ್ಟು ವರ್ಕ್ ಆಗಿಲ್ಲ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ. ನೋಡಿ, ಎಂಥ ಕಂಡೀಷನ್ ಆದ್ರೂ ನಾನು ಬೌಲಿಂಗ್ ಮಾಡ್ತೀನಿ ಅನ್ನೋಕ್ಕೆ ಜಸ್ಪ್ರೀತ್ ಬುಮ್ರಾನೇ ಒಂದು ಉದಾಹರಣೆ ಕೊಡ್ಬೋದು. ಯಾಕಂದ್ರೆ ನನಗೆ ಕಂಡೀಷನ್ಸೇ ಮ್ಯಾಟರ್ ಆಗಲ್ಲ, ನಾನು ಎಲ್ಲಾದರೂ ಸರಿ ನಂಗೆ ಬೌಲಿಂಗ್ ಕೊಡಿ, ನಾನು ಮಾಡ್ತೀನಿ ಅಂತಾರೆ. ಎಂಥ ಕಡೆ ಆದರೂ ವಿಕೆಟ್ ತೆಗಿತೀನಿ ಅನ್ನೋ ಬೌಲರು. ಪಾಪ ಸಿರಾಜ್ಗೆ ಬೌಲಿಂಗ್ ಕೊಡಕ್ಕೆ ಹೋಗಿಲ್ಲ. ಸಿರಾಜ್ಗೆ ಬೌಲಿಂಗ್ ನೀವು ಕೊಡಲ್ಲ ಅಂದಮೇಲೆ ಏನಕ್ಕೆ ಹಬ್ಬ ತಗೊಂಡಿದ್ದೀರಾ? ತಗೊಳ್ಳಿ, ಕುಲ್ದೀಪ್ ಯಾದವ್ ಹಾಕೊಳ್ಳಿ. ನಿಮಗೆ ಸ್ಪಿನ್ನಿಂಗ್ ಫ್ರೆಂಡ್ಲಿ ಹೆಲ್ಪ್ ಆಗುತ್ತೆ. ಸ್ಪಿನ್ಗೆ ಏನಾದ್ರೆ ವಿಕೆಟ್ ಸಿಗುತ್ತೆ ಅನ್ನೋದಾದ್ರೆ ನೀವು ಯಾಕೆ ಸಿರಾಜ್ನ ತಗೊಂಡು ಒಂದು ಸೈಡಲ್ಲಿ ಫೀಲ್ಡಿಂಗ್ ಮಾಡಿಸ್ತಾ ಇದ್ದೀರಾ? ವೇಸ್ಟ್ ಅಲ್ವಾ ಫೀಲ್ಡಿಂಗ್ ಮಾಡಿಸೋದು? ಆಡಿಸಿ, ಅವ್ರ ಬದಲು ಕುಲ್ದೀಪ್ ಯಾದವ್ನೇ ಆಡಿಸಿ ನೆಕ್ಸ್ಟ್ ಟೆಸ್ಟಲ್ಲಿ. ಅಷ್ಟು ನೀವು ಏನಾದ್ರು ಆ ಥರ ಪಿಚ್ ಇದ್ರೆ, ಸ್ಪಿನ್ಗೆ ಸಪೋರ್ಟ್ ಮಾಡಂಗಿದ್ರೆ ಕುಲ್ದೀಪ್ ಯಾದವ್ನೇ ಆಡಿಸಿ. ಸುಮ್ಮನೆ ಯಾಕೆ ಒಬ್ಬ ಫಾಸ್ಟ್ ಬಾಲರ್ನ ವೇಸ್ಟ್ ಮಾಡ್ತೀರಾ? ಆತ ಕೂಡ ಬಂದು ಈಗ ಒಂದು ವಿಕೆಟ್ ತಗೊಳಕ್ಕೆ ಪ್ರಯತ್ನ ಮಾಡಿದ್ದ ಓಲಿ ಪಪ್ತು. ಆದರೆ ಮತ್ತೆ ಕೆ ಎಲ್ ರಾಹುಲ್ ಕ್ಯಾಚ್ ಮಿಸ್ ಮಾಡಿದ್ದು ಸ್ಲಿಪ್ಪಲ್ಲಿ. ಅದೊಂದು ತಗೋಬೇಕಾಗಿತ್ತು. ಜಸ್ಟ್ ಇದಾಯಿತು, ಸ್ಟಾರ್ಟ್ ಆಯಿತು ಪಿಚ್ ಅದು. ಸೊ ಅದು ಕೂಡ ಒಂದು ಪ್ರಾಬ್ಲಮ್ಗಳು ಬಂದ್ಬಿಡ್ತದೆ. ಈ ಥರ ಕ್ಯಾಚ್ ಡ್ರಾಪ್. ನಿನ್ನೆ ಅಕ್ಷರ್ ಪಟೇಲ್ ಒಂದು ಸೇಮ್ ಓಲಿ ಪಪ್ಪೆ ಒಂದು ಕ್ಯಾಚ್ ಬಿಟ್ಟಿದ್ರು. ಅದು ಕೂಡ ಮೇಜರ್. ಇದು ಒಂದು ಕ್ಯಾಚಸ್ ವಿನ್ ಮ್ಯಾಚಸ್ ಅಂದಮೇಲೆ ಕ್ಯಾಚಸ್ ಹಿಡಿಲೇಬೇಕು. ಹಾಫ್ ಚಾನ್ಸಸ್ ಕೂಡ ಫುಲ್ ಚಾನ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಡೈ ಹೊಡೆದಾರು ಹಿಡಿದು ಅದನ್ನು ಅವ್ರು ಔಟ್ ಮಾಡಬೇಕಾಗಿತ್ತು. ಇಲ್ಲಾಂದ್ರೆ ಈ 420 ರನ್ಸ್ ಬರ್ತಾ ಇರಲಿಲ್ಲ ಅವರು. ಬಟ್ ಮೊಹಮ್ಮದ್ ಸಿರಾಜ್ಗೆ 7 ಓವರ್ ಕೊಟ್ಟರು, 22 ರನ್ ಕೊಟ್ಟವ್ರೆ. ಒಂದು ವಿಕೆಟ್ ಸಿಕ್ಕಿಲ್ಲ. ಫಸ್ಟ್ ಇನ್ನಿಂಗ್ಸಲ್ಲೂ ಇದೇ ಕಥೆ ಆಯಿತು. ಮೊಹಮ್ಮದ್ ಸಿರಾಜ್ಗೆ ಬೌಲಿಂಗ್ ಜಾಸ್ತಿ ಕೊಡಲಿಲ್ಲ. ಅದು ಕೊಡಲಿಲ್ಲ ಆಮೇಲೆ ದಯವಿಟ್ಟು ತಗೊಳ್ಳೇಬೇಡಿಯಪ್ಪ. ನೀವು ಆರಾಮಾಗಿ ನಿಮಗೆ ಸಪೋರ್ಟ್, ನಿಮ್ಗೆ ಗೊತ್ತು ನಿಮಗೆ ಏನಕ್ಕೆ ಕೊಡ್ತಿಲ್ಲ ಅಂತ ರೀಸನ್. ಅದೇ ಆ ರೀಸನ್ನ ನೀವು ಜಸ್ಟಿಫೈ ಮಾಡಿಕೊಂಡು ನೀವು ಇನ್ನೊಬ್ಬ ಸ್ಪಿನ್ನರ್ನೇ ತಗೊಳ್ಳಿ. 4 ಜನನೇ ಸ್ಪಿನ್ ಮಾಡಲಿ. ಅದರಲ್ಲಿ ಒಬ್ಬರು ಹೇಗಿದ್ರು ಮೊಹಮ್ಮದ್ ಸಿರಾಜು, ಕುಲ್ದೀಪ್ ಯಾದವ್ ಸೇಮ್ ಬ್ಯಾಟಿಂಗ್ ಸ್ಟ್ರೆಂತ್ ಇರೋದು. ಇಬ್ಬರಿಗೂ ಅಷ್ಟೇ, ಎಷ್ಟಾಗುತ್ತೆ ಅಷ್ಟೇ ಬ್ಯಾಟಿಂಗ್ ಆಡೋರು. ಸೊ ಕುಲ್ದೀಪ್ ಯಾದವ್ ಹೆಂಗಿದ್ರು ಜಸ್ಪ್ರೀತ್ ಬುಮ್ರಾ ಆದರೂ ಎಂಥ ವಿಕೆಟಲ್ಲಾದರೂ ವಿಕೆಟ್ ತೆಗೆಯುವಂಥ ಬೌಲರು. ನೀವೆಲ್ಲರೂ ಫಾರಿನ್ಗಾರು ಕರ್ಕೊಂಡೋಗಿ, ಇಂಡಿಯಾದಲ್ಲಾರು ಕರ್ಕೊಂಡೋಗಿ ಏನಾದ್ರು ಒಂದು ವೇರಿಯೇಷನ್ ಮಾಡಿ ವಿಕೆಟ್ ಎತ್ತಂತ ಬೌಲರು. ಸೊ ನೀವು ನೋಡಿದ್ರಲ್ಲ ಈಗ ಜಸ್ಟ್ ಓಲಿ ಪಪ್ತು ಕೊನೆಯಲ್ಲಿ ಬೋಲ್ಡ್ ಮಾಡಿದ್ದು. ಆಗ ಅವರು ಹೊಡಿಲೇಬೇಕಾದ ಪರಿಸ್ಥಿತಿ ಬಂದಿತ್ತು. ಜಾಕ್ ಲೀಚ್ ಬಂದಿದ್ರು ಇನ್ನೊಂದು ಸೈಡು, 9 ವಿಕೆಟ್ ಆಗೋಗಿದ್ದು. ಇನ್ನು ಹೆಂಗಾದ್ರೂ ಮಾಡಿ ರನ್ ತೆಗಿತೀನಿ ಅನ್ನೋ ಟೈಮಲ್ಲಂತೂ ಅವ್ರ ಹತ್ರ ಆಡೋಕ್ಕಾಗಲ್ಲ ಇವರು. ಅಶ್ವಿನ್ 29 ಓವರ್ಗೆ 126 ರನ್ ಕೊಟ್ಟಿರೋದು, 3 ವಿಕೆಟ್ ತೆಗೆದಿದ್ದಾರೆ. ಅದಂತೂ ಮೆಚ್ಚಲೇಬೇಕು. 4.34 ನೋಡಿ ರನ್ ಎಕನಾಮಿ ರೇಟ್ ಹೆಂಗಿದೆ ಅಂತ. 4 ಮೇಲೆ ಹೊಡೆದಾಕಿದ್ದಾರೆ ಅವ್ರಿಗೆ ಅಂತಂದ್ರೆ. ಅಕ್ಷರ್ ಪಟೇಲ್ಗೂ ಜಾಸ್ತಿ ಓವರ್ಸ್ ಕೊಟ್ಟಿಲ್ಲ ಇವರು. 16 ಓವರ್ಗೆ 74 ರನ್ ಕೊಟ್ಟರೆ. ಅವರು ಒಂದೇ ವಿಕೆಟ್ ತಗೊಂಡದ್ದು, ಅವ್ರಿಗೂ 4 ಮೇಲೆ ರನ್ ನೋಡಿದ್ದಾರೆ. ರವೀಂದ್ರ ಜಡೇಜಾ 34 ಓವರ್ಗೆ 131 ರನ್, 3.85 ರನ್. ಒಟ್ಟಲ್ಲಿ 3 ಸ್ಪಿನ್ನರ್ಸ್ಗೂ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅದೇ ಓಲಿ ಪೋಪ್ ಸಕ್ಕದಾಗ ಈ ಸೆಕೆಂಡ್ ಇನ್ನಿಂಗ್ಸಲ್ಲಿ ಈ ಥರ ಬ್ಯಾಟಿಂಗ್ ಆಡ್ತಾರೆ ಅಂತ ಯಾರು ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ. ಇಂಗ್ಲೆಂಡ್ ಆಸ್ಟ್ರೇಲಿಯಾದವರು ಕೂಡ ಇದ್ದಾರೆ ಬ್ಯಾಟಿಂಗ್ ಮಾಡಿಲ್ಲ ಸೆಕೆಂಡ್ ಇನ್ನಿಂಗ್ಸಲ್ಲಿ. ಅಂತ ಅದ್ಭುತ ಬ್ಯಾಟಿಂಗ್ ಅಂತ ಹೇಳ್ಬೋದು ಇಂಗ್ಲೆಂಡ್. ಸೊ ಈಗ ನಮ್ಮ ಇಂಡಿಯಾದವರು ಏನು 230 ಹೊಡೆಯೋಕ್ಕೆ ಅಷ್ಟು ಈಸಿಯಾಗಿ ಹೊಡೆಯೋಕ್ಕಾಗಲ್ಲ. ಒಂದು 5 ವಿಕೆಟ್ ಅಂತೂ ಹೋಗೇ ಹೋಗುತ್ತೆ ನನ್ನ ಪ್ರಕಾರ. 5 ವಿಕೆಟ್ ಕಳ್ಕೊಂಡು ಇವತ್ತು
ಡೇ ಎಂಡ್ ಒಳಗಡೆ ಹೊಡೆಯೋಕ್ಕಾಗುತ್ತಾ ಅಂತ ಗೊತ್ತಿಲ್ಲ, ಯಾಕಂದ್ರೆ ಲಂಚ್ಗೆ ಹೋಗಿದ್ದಾರೆ. ಈಗ ಆಲ್ರೆಡಿ ಇನ್ನಿಂಗ್ಸ್ ಬ್ರೇಕ್ ಆಯಿತು, ಲಂಚ್ಗೆ ಹೋಗಿದ್ದಾರೆ. ಇನ್ನು 2 ಸೆಷನ್ ಇರುತ್ತೆ. 2 ಸೆಷನಲ್ಲೂ ತುಂಬ ಚೆನ್ನಾಗಿ ಆಡಿ 100 ರನ್ ನೋಡಿದ್ರು 200 ರನ್ ಬರುತ್ತೆ. ಮೋಸ್ಟ್ಲಿ ನಾಳೆ ಬೆಳಗ್ಗೆ ಫಸ್ಟ್ ಸೆಷನ್ಗೆ ಹೋಗ್ಬೋದು ಮ್ಯಾಚು ಅಂತ ಅನ್ಕೋತಾ ಇದ್ದೀನಿ. ಇವತ್ತೇ ಮುಗಿಸ್ಬೇಕು ಅಂದರೆ ಇಂಡಿಯಾ ಬ್ಯಾಸ್ ಬಾಲ್ ಆಡಬೇಕಾಗುತ್ತೆ. 4 ಮೇಲೆ ರನ್ ರೇಟಲ್ಲಿ ಹೊಡೆದ್ರೆ ಇವತ್ತೇ ಮುಗಿದೋಗುತ್ತೆ ಮ್ಯಾಚು. ಇಂಡಿಯಾ ಮಾಮೂಲಿ ರೆಗ್ಯುಲರ್ ಫಾರ್ಮ್ಯಾಟ್ ಅವ್ರದ್ದು 3 ರನ್ ರೇಟಲ್ಲಿ ಹೊಡೆಯೋದು, 3-3.5 ಓವರ್ಗೆ ಅವ್ರು ಹೊಡೆಯೋದು ರನ್ನು. ಸೊ ಆ ರೇಂಜಲ್ಲಿ ಆಡಕ್ಕೆ ಹೋದ್ರೆ ಇವರು ನಾಳೆ ಬೆಳಗ್ಗೆ ಫಸ್ಟ್ ಸೆಷನ್ ತನಕ ಹೋಗುತ್ತೆ. ಬಿಫೋರ್ ಲಂಚು ಮ್ಯಾಚ್ ಮುಗಿಯುತ್ತೆ. ಆದರೆ ಅಷ್ಟು ಧೈರ್ಯವಾಗಿ ಆಡಬೇಕು. ಒಬ್ಬ ಅಂತೂ ಸೆಂಚುರಿ ಹೊಡಿಬೇಕು, ಇಲ್ಲಾಂದ್ರೆ 50-50 ಹೊಡೆದ್ರೂ ಹೊಡಿಬೋದು ಮ್ಯಾಚಿನ. ಬಟ್ ವಿಕೆಟ್ಸ್ ಕಳ್ಕೊಂಡ್ರೆ ತುಂಬ ಡೇಂಜರಸ್ ಆಗುತ್ತೆ. ಮ್ಯಾಚು ಹಿಸ್ಟ್ರಿ ಕ್ರಿಯೇಟ್ ಮಾಡ್ಬಿಡ್ತಾರೆ. ಆಮೇಲೆ ಅವ್ರು ಇಂಡಿಯಾದಲ್ಲಿ ಗೆದ್ರೆ ಹಿಸ್ಟ್ರಿ ಕ್ರಿಯೇಟ್ ಆದಂಗೆ 1-0 ಲೀಡ್ ತಗೊಬಿಟ್ರಂತೂ ಇಂಡಿಯಾಗೆ ಮತ್ತೆ ತುಂಬ ಕಷ್ಟ ಆಗುತ್ತೆ. ಆಮೇಲೆ ಕಂಬ್ಯಾಕ್ ಮಾಡೋದು ಕಷ್ಟ ಆಗುತ್ತೆ, ಡಿಮೋಟಿವೇಟ್ ಆಗಿಬಿಡ್ತಾರೆ. ಅದಕ್ಕೆ ಮ್ಯಾಚಿನ ಏನೇ ಆದರೂ ಗೆಲ್ಲಬೇಕು. ಈ ರೀತಿ ಬಿಟ್ಕೊಡ್ಬಾರ್ದು ನೆಕ್ಸ್ಟ್ ಮ್ಯಾಚಿಂದ. ನನ್ನ ಪ್ರಕಾರ ಇದೊಂದು ಸೆಕೆಂಡ್ ಇನ್ನಿಂಗ್ಸಲ್ಲಿ ಎಡವಟ್ ಆಗಿದೆ ಇಂಡಿಯನ್ ಪ್ಲಾನ್ಸು. ಬಟ್ ನೆಕ್ಸ್ಟ್ ಟೆಸ್ಟಿಂದ ಅಂತೂ ಇಷ್ಟು ರಿಸ್ಕ್ ತಗೋಬಾರ್ದು ಇವರು. ಏನು ಸ್ಟ್ರೆಂತ್ ಇದೆ ಆ ಥರ ಬೌಲಿಂಗ್ ಆಡಿಸ್ಲಿ. ಸುಮ್ಮನೆ ಯಾಕೆ ಸಿರಾಜ್ ಅಂತ ಕರ್ಕೊಂಡು ಕೂರ್ಸೋದು. ತಗೊಳ್ಳಿ, ಇನ್ನೊಬ್ಬ ಸ್ಪಿನ್ನರ್ ತಗೊಂಡು ಆಡಿಸಿ, ಏನಿಲ್ಲ, ವಿಕೆಟ್ ಅದು ಸಿಕ್ಕೇ ಸಿಗುತ್ತೆ. ಕುಲ್ದೀಪ್ ಯಾದವ್ ಏನು ಖತರ್ನಾಕ್ ಬೌಲರು, ಅವರು ಕೂಡ ಸಖತ್ತಾಗಿ ವಿಕೆಟ್ ತೆಗಿತಾರೆ. ಬ್ಯಾಟ್ಸ್ಮನ್ನ ಅವರು ಡೌಟಲ್ಲಿ ಇರ್ತಾರೆ ಚೆನ್ನಾಗಿ. ಸೊ ನಿಮಗೇನಿಸುತ್ತೆ ಕಮೆಂಟ್ ಮಾಡಿ. ಇಂಡಿಯಾಗೆ 230 ಇಂಡಿಯಾ ಚೇಸ್ ಮಾಡ್ತಾರಾ? ಇವತ್ತೇ ಮುಗಿಯುತ್ತಾ, ನಾಳೆ ಮುಗಿಯುತ್ತಾ ಮ್ಯಾಚು? ಮತ್ತು ಯಾರು ಎಷ್ಟು ಸ್ಕೋರ್ ಮಾಡ್ಬೋದು? ಶುಭ್ಮನ್ ಗಿಲ್ ಪರ್ಫಾರ್ಮ್ ಮಾಡ್ತಾರಾ ಸೆಕೆಂಡ್ ಇನ್ನಿಂಗ್ಸಲ್ಲಿ? ಶ್ರೇಯಸ್ ಅಯ್ಯರ್ ಪರ್ಫಾರ್ಮ್ ಮಾಡ್ತಾರಾ ಅಂತ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.